ಹೇಳಳಿಮಯ್ಯ, ಹೇಗಿದ್ಯಾ? ಏನ್ ವಿಷಯ? ನನ್ನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಪಪ್ಪ, ನಮ್ಮ ಕಂಪ್ನಿ ಜಾಗದಲ್ಲಿ ಏನು ಮಾಡಿಸ್ತಾ ಇದ್ದೀರಾ? ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆಯಾ? ಇಲ್ಲಿಗಲ್ ಆಕ್ಟಿವಿಟೀಸಾ? ಏನು ಹಾಗಂದ್ರೆ? ಅಲ್ಲಿ ಡ್ರಗ್ಸ್ ತಗೊಂಡು ಯಾರೋ ಗಲಾಟೆ ಮಾಡ್ತಿದಾರಂತೆ. ಡ್ರಗ್ಸಾ? ಅಂಥದ್ದೆಲ್ಲ ಏನೂ ನಡೀತಿಲ್ಲ. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮತ್ತೆ ಯಾಕೆ ಇದು ಇಶ್ಯೂ ಆಗ್ತಿದೆ ಪಪ್ಪ? ಪೊಲೀಸ್ ಕಾಲ್ ಮಾಡ್ತಾರೆ, ಜಾಗ ಸೀಸ್ ಮಾಡ್ತೀನಿ ಅಂತಾರೆ. ನನಗೆ ತಲೆ ಕೆಟ್ಟು ಹೋಗ್ತಿದೆ. ಇಷ್ಟೆಲ್ಲ ಆಗ್ತಿದ್ಯಾ? ಒಂದು ವೇಳೆ ವರ್ಕರ್ಸ್ ಏನಾರು ಈ ರೀತಿ ಮಾಡಿರ್ಬೋದಾ? ಅಥವಾ ನಿಮ್ಮ ಕಡೆಯವರೇ ಏನಾದ್ರು ಸುಳ್ಳು ಸುದ್ದಿ ಕೊಟ್ಟು ಹೆದರ್ಸ್ತಿದಾರಾ? ಅದೇನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನನಗಂತೂ ಟೆನ್ಷನ್ ಆಗ್ತಿದೆ. ಯಾಕೆ ಎಲ್ಲರೂ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ? ಅಭಿ, ಜಸ್ಟ್ ಕಾಮ್ ಡೌನ್. ಏನೇ ಸಮಸ್ಯೆ ಬಂದರೂ ನಾವು ಹ್ಯಾಂಡಲ್ ಮಾಡೋಣ. ಅಯ್ಯಯ್ಯೋ, ಇದು ಹ್ಯಾಂಡಲ್ ಮಾಡುವಂಥ ವಿಷಯನಾ ಪಪ್ಪ? ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಏನಾದರೂ ಮೀಡಿಯಾ ನ್ಯೂಸ್ ಅಂತ ಗೊತ್ತಾಗ್ಬಿಟ್ರೆ ಜಾಗನೂ ಸೀಸ್ ಆಗುತ್ತೆ, ನಾನು ಕಂಬಿ ಎಣಿಸ್ಬೇಕಾಗತ್ತೆ. ಅಂಥದ್ದೆಲ್ಲ ಆಗಲ್ಲ. ನಾನು ಇದೀನಲ್ವಾ? ನೀವಿದ್ದೀರಾ, ಆದರೆ ನಾನು ಕಂಬಿ ಎಣಿಸ್ಬೇಕಾದ್ರೆ ನನ್ನ ಜೊತೆಗೆ ನೀವು ಇರ್ತೀರಲ್ಲ. ಬೇಡ ಪಪ್ಪ, ಮೊದಲು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ರೆಸಾರ್ಟ್ ಪ್ಲ್ಯಾನ್ನ ಡ್ರಾಪ್ ಮಾಡ್ಬಿಡೋಣ. ಏನು ಡ್ರಾಪ್ ಮಾಡೋದ? ಆ ಜಾಗದ ಮೇಲೆ ನಾನು ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡು ಐ ಹ್ಯಾವ್ ಇನ್ವೆಸ್ಟೆಡ್ ಅ ಲಾಟ್. ನೀನು ಕೂಡ ಸೈನ್ ಮಾಡಿಕೊಟ್ಟಿದ್ಯಾ, ಅಂಥದ್ರಲ್ಲಿ ಡ್ರಾಪ್ ಹೇಗೆ ಮಾಡೋಕ್ಕಾಗತ್ತೆ? ಬೇಡ ಪಪ್ಪ, ಸದ್ಯಕ್ಕಿದು ಯಾವುದನ್ನು ಮಾಡೋದು ಬೇಡ. ಬಿಸ್ನೆಸ್ ಮಾಡೋದಕ್ಕೆ ಅಂತ ಕೈ ಹಾಕಿ ಆ ಕೈಗೆ ಕೋಳ ಬೀಳೋದು ಬೇಡ. ಅಭಿ, ಈ ರೀತಿ ಹೆದರ್ಕೊಂಡು ಕೆಲಸ ಡ್ರಾಪ್ ಮಾಡಿಬಿಟ್ರೆ ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ನಾನು ಏನು ಸಾಧಿಸ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಮ್ಮ ಮನೆಯವ್ರಂತೂ ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ. ಈ ಟೈಮಲ್ಲಿ ನಾನು ಬಿಸ್ನೆಸ್ಸು ರೆಸಾರ್ಟು ಅಂತ ಹೋದರೆ ಪಕ್ಕಾ ಜೈಲೂಟ ಗ್ಯಾರಂಟಿ. ಮನೆಯವ್ರಂತೂ ನನಗೆ ಸಪೋರ್ಟ್ ಮಾಡಲ್ಲ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಭಿ, ಡೋಂಟ್ ವರಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತಲೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು. ಪ್ಲೀಸ್ ಪಪ್ಪ, ಅಲ್ಲಿ ಎಲ್ಲ ಕೆಲಸಗಳನ್ನು ನಿಲ್ಸಕ್ಕೆ ಹೇಳಿ. ಒಂದಷ್ಟು ದಿನ ಯಾರಾದರೂ ಸೆಕ್ಯೂರಿಟಿನ ಇಟ್ಟು ಆ ಜಾಗನ ಸೇಫ್ ಮಾಡೋಣ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಈ ಹುಡುಗ ನಂಬ್ಕೊಂಡು ಬಿಸ್ನೆಸ್ ಕೈ ಹಾಕಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಎಲ್ಲ ಸರಿ ಇತ್ತಲ್ಲ, ಯಾಕೆ ಹೀಗಾಯ್ತು? ಇಷ್ಟೆಲ್ಲ ಪ್ಲಾನ್ ಮಾಡಿ ಬ್ಲಡಿ ವೇಸ್ಟ್. ಹೋಗಿ ಎಲ್ರಿಗೂ ಹೇಳಿ, ನಾನೇ ನಿಮ್ಮ ಅತ್ತೆನ ಕೊಂದಿದ್ದು ಅಂತ ಹೇಳ್ತೀರಾ? ಅಭಿನು ಇಷ್ಟು ವರ್ಷದಿಂದ ನಾನೇ ಅವ್ರ ತಾಯಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅವ್ರ ತಾಯಿನ ಕೊಂದಿದ್ದು ನಾನೇ ಅಂತ ಹೇಳ್ತೀರಾ? ನಾನು ಮನುಷ್ಯಳೇ ಅಲ್ಲ, ರಾಕ್ಷಸಿ ಅಂತ ಹೇಳ್ತೀರಾ? ಶಾರ್ವರಿನ ಈ ಮನೆ ಮಹಾಲಕ್ಷ್ಮಿ ಅನ್ಕೊಂಡಿದ್ಯಾ? ಆದರೆ ಈ ಮನೇನ ಸ್ಮಶಾನ ಮಾಡಿದ್ದೆ ಅವಳು ಅಂತ ನಿಮ್ಮ ಅಣ್ಣಂಗೆ ಹೋಗಿ ಹೇಳ್ತೀರಾ? ಏನು ಬೇಕಾದರೂ ಹೇಳಿ, ಅದರಿಂದ ನನಗೇನೂ ಆಗಲ್ಲ. ನೀವು ಹಾಗೆ ಹೇಳೋದ್ರಿಂದ ಮನೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ಎಲ್ರ ನಂಬಿಕೆಗೂ ಬೆಂಕಿ ಬೀಳತ್ತೆ, ಎಲ್ರ ಮನಸ್ಸು ಛಿದ್ರ ಆಗುತ್ತೆ. ಈ ಆಘಾತನ ನಿಮ್ಮ ಮನೆಯವ್ರು ಯಾರೂ ತಡ್ಕೊಳ್ಳಲ್ಲ. ಇದರಿಂದ ಜೀವನ ಪೂರ್ತಿ ಅವ್ರು ಕೊರಗ್ತಾನೆ ಇರ್ತಾರೆ. ಮನೆಯವ್ರ ನೆಮ್ಮದಿನ ಹಾಳು ಮಾಡಿ ನೀವು ಆ ಮನೇಲಿ ಸಂತೋಷವಾಗಿರಕ್ಕಾಗತ್ತಾ? ಇಡೀ ಮನೆ ನರಕ ಆಗುತ್ತೆ. ಶಭಾಷ್, ನೀನೆಂತ ಬುದ್ಧಿವಂತೆ ಅಂತ ನನಗೆ ಗೊತ್ತು. ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗುತ್ತೆ ಅಂತ ನೀನು ನೆಮ್ಮದಿಯಾಗಿರೋದು ನೋಡ್ತಿದೀಯಾ? ಈ ನಾಟಕಗಳೆಲ್ಲ ನನ್ನ ಮುಂದೆ ನಡೆಯಲ್ಲ. ಮನೇಲಿ ಬಿರುಗಾಳಿ ಎದ್ರೂ ಪರವಾಗಿಲ್ಲ, ಆದರೆ ಆ ಬಿರುಗಾಳಿಲಿ ನೀನು ಕೊಚ್ಕೊಂಡು ಹೋಗಬೇಕು. ಸತ್ಯ ಗೊತ್ತಾದರೆ ಮನೆಯವ್ರ ಕೋಪಕ್ಕೆ ನೀನು ತುತ್ತಾಗ್ತೀಯಾ, ಅವ್ರು ನಿನ್ನ ಕೊಂದು ಹಾಕ್ತಾರೆ. ಆಮೇಲೆ ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ವೇ, ನೀವಿಷ್ಟೆಲ್ಲ ಯೋಚನೆ ಮಾಡೋಷ್ಟು ಬುದ್ಧಿವಂತರಾಗಿದ್ದೀರಾ ಅಂತಾಯ್ತು. ಹಾಗಿದ್ರೆ ನನ್ನ ವಿಷಯನೆಲ್ಲ ಮನೆಯವ್ರಿಗೆ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀರಾ. ಆಯ್ತು ಬಿಡಿ, ಇಷ್ಟಾದ್ಮೇಲೆ ನಾನು ನಿಮ್ಮನ್ನು ತಡೆಯಲ್ಲ.
ಇವತ್ತೇ ಈಗಲೇ ಹೋಗಿ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ಬಗ್ಗೆ ಪ್ರತಿಯೊಂದು ವಿಷಯನೂ ಹೇಳಿ. ಮರ್ತಿದ್ದೆ, ಈ ವಿಷಯನೆಲ್ಲ ಕೇಳೋಕೆ ನಿಮ್ಮ ಮನೆಯವರೆಲ್ಲರೂ ಬದುಕಿರ್ಬೇಕಲ್ವಾ? ಥ್ಯಾಂಕ್ ಯು. ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ನಮ್ಮ ಜಾಗದಲ್ಲೇನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದ್ದಂತೆ. ಯಾರೋ ಡ್ರಗ್ಸ್ ತೊಗೊಂಡು ಗಲಾಟೆ ಮಾಡ್ತಿದ್ದಾರಂತೆ. ಏನ ಇಲ್ಲಿಗಲ್ ಆ್ಯಕ್ಟಿವಿಟೀಸಾ? ಆ ಜಾಗದಲ್ಲಿ ನಿಮ್ಮ ಮಾವ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರಂತ ತಾನೇ ಹೇಳಿದೆ. ಇದ್ಯಾವುದು ಹೊಸ ಕತೆ? ಕಥೆನೂ ಅಲ್ಲ, ಏನೂ ಅಲ್ಲ. ಯಾರೋ ಬೇಕಂತಾನೆ ನನ್ನ ದಾರಿಗೆ ಅಡ್ಡ ಬರ್ತಿದ್ದಾರಷ್ಟೇ. ಓ ಹಾಗಾ? ಸರಿ ಬಿಡು, ನಿನ್ನ ದಾರಿನ ಕ್ಲಿಯರ್ ಮಾಡಿಕೊಂಡು ಅದೇ ದಾರಿಯಲ್ಲಿ ಮುಂದೆ ಹೋಗು. ಸುಮ್ಮನೆ ನಿನ್ನ ಮೇಲೆ ಜಗಳ ಆಡಿ ಮನೆ ನೆಮ್ಮದಿನ ಹಾಳು ಮಾಡ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ. ನಾನೀಗ ಆ ಮಾತು ಹೇಳಕ್ಕೆ ಬಂದಿಲ್ಲ. ನಮ್ಮ ಜಾಗದಲ್ಲಿ ಯಾರೋ ಡ್ರಗ್ಸ್ ಡೀಲ್ ಮಾಡ್ತಿದ್ದಾರೆ. ಅದೇನಾದರೂ ದೊಡ್ಡ ಇಶ್ಯೂ ಆಗಿ ಮೀಡಿಯಾ ಪ್ರೆಸ್ಸು ಅಂತ ಹೋದರೆ ಜಾಗನೂ ಸೀಸ್ ಆಗುತ್ತೆ, ನಾನು ಜೈಲಿಗೆ ಹೋಗಬೇಕಾಗುತ್ತೆ. ನಾನೇನಾದರೂ ಜೈಲಿಗೆ ಹೋದರೆ ಈ ಮನೆ ಮರ್ಯಾದೆ ಹಾಳಾಗಲ್ವಾ? ಮನೆ ಮರ್ಯಾದೆ ಬಗ್ಗೆ ಈಗ ಯೋಚನೆ ಬರ್ತಾ ಇದೆಯಾ? ಅಲ್ಲಿ ರೆಸಾರ್ಟು ಪಬ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿದ್ವಲ್ಲ, ಅದಕ್ಕೆಲ್ಲ ನೀನೇ ಕೈ ಹಾಕಿದ್ಯಾ? ಇಂಥದ್ದೆಲ್ಲ ಬಂದೇ ಬರುತ್ತೆ. ಇದೆಲ್ಲ ಫೇಸ್ ಮಾಡಿದ್ರೆ ನಿನಗೆ ಬುದ್ಧಿ ಬರುತ್ತೆ, ಹ್ಯಾಂಡಲ್ ಮಾಡಿ. ಸಿಚುವೇಶನ್ ಈ ಥರ ಇರಬೇಕಾದ್ರೆ ಅದರಿಂದ ಆಚೆ ಬರೋದು ಹೇಗೆ ಅಂತ ಯೋಚನೆ ಮಾಡೋದು ಬಿಟ್ಟು ಬರೀ ನನಗೆ ಬೈಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಲ್ವಾ? ನಾನು ನಿನಗೆ ಬೈತಿಲ್ಲ, ನಿನಗೇನು ಇಷ್ಟ ಇದೆಯೋ ಅದನ್ನು ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನಾನು ಇಷ್ಟ ಕಷ್ಟದ ಬಗ್ಗೆ ಮಾತಾಡ್ತಿಲ್ಲ. ಈ ಪ್ರಾಬ್ಲಮಿಂದ ಹೇಗೆ ಆಚೆ ಬರೋದು ಅಂತ ಒದ್ದಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ರೆಸಾರ್ಟ್ ಪ್ಲ್ಯಾನ್ನ ಕೈ ಬಿಡ್ತಾ ಇದ್ದೀನಿ. ಏನಪ್ಪ ಹೇಳ್ತಾ ಇದೆಯಾ? ಬಿಸ್ನೆಸ್ ಮಾಡ್ತೀನಿ, ಲಾಭ ಮಾಡ್ತೀನಿ ಅಂತ ನೀನೇ ಹೇಳ್ತಾ ಇದ್ದೆ. ಈಗ ಮನೆಯವರೆಲ್ಲರೂ ಒಪ್ಕೊಂಡಿದ್ದಾರೆ, ನೀನೇ ಆ ಕೆಲಸನ ಕೈ ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ? ಹೌದು, ಈ ಮನೆಯವರು ಮನ್ಸಲ್ದೆ ಕೊರಗ್ತಿರ್ತಾರಲ್ವಾ, ಇನ್ನೇನು ಮಾಡಲಿ? ಆ ಜಾಗದಲ್ಲಿ ನಾನು ರೆಸಾರ್ಟ್ ಮಾಡಲ್ಲ, ಪಬ್ಬು ಮಾಡಲ್ಲ. ಮೊದಲು ಆ SIಗೆ ಫೋನ್ ಮಾಡಿ ಈ ಕೇಸ್ನ ಕ್ಲೋಸ್ ಮಾಡ್ಸಕ್ಕೆ ಹೇಳಿ. SI ಹತ್ರ ಮಾತಾಡ್ಬೇಕಾ? ಯಾರು? ನಾನಾ? ಅಲ್ಲ, ಮಗ ಮಾಡಿದ ತಪ್ಪಿಗೆ ತಂದೆ ತಲೆ ಕೊಡ್ಬೇಕಾ? ಪ್ರಪಂಚ ನಡೀತಿರೋದು ಹಾಗೆ ತಾನೆ. ಅಮ್ಮ, ಹಾಗಂತ ಮಕ್ಕಳ ತಪ್ಪನ್ನ ಮುಚ್ಚಕ್ಕಾಗತ್ತಾ? ಇವನ್ ತಾನೇ ಕಂಪ್ನಿ ಡೈರೆಕ್ಟ್ರು, ಸೈನ್ ಮಾಡಿದ್ದಾನೆ, ರೆಸಾರ್ಟ್ ಕಟ್ತೀನಿ ಅಂತ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾನೆ. ಯಾರು ಹೆಲ್ಪ್ ಇಲ್ಲದೆ ಎಲ್ಲಾನು ನಾನೇ ಮಾಡ್ಕೋತೀನಿ ಅಂತ ಇವನೇ ಹೇಳಿದಾನಲ್ಲ. ಆಯ್ತು ಬಿಡಿ, ನನ್ನಿಂದಾನೇ ತಪ್ಪಾಗಿದೆ, ನಾನು ಆ ತಪ್ಪನ್ನ ಒಪ್ಕೋತಾ ಇದ್ದೀನಿ. ಒಂದೇ ಒಂದು ಫೋನ್ ಕಾಲ್ ಮಾಡಿ ಈ ಕೇಸ್ನ ಕೈ ಬಿಡಕ್ಕೆ ಹೇಳ್ಬೋದಲ್ಲ. ಮಗನಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಮಾಧವರೇ, ಫೋನ್ ಮಾಡಿ. ಹಲೋ, ನಮಸ್ಕಾರ. SI ಅವರೇ, ನಾನು ಮಾಧವ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಅಭಿ ಒಂದು ಇಶ್ಯೂ ಬಗ್ಗೆ ಹೇಳ್ತಾ ಇದ್ದ. ಹಾಂ, ಹೌದು ಹೌದು, ಅದೇ ಅದ್ಯಾವುದು ನಮ್ಮ ಗಮನಕ್ಕೆ ಬರದೇ ಆಗಿರೋದು. ದಯವಿಟ್ಟು ಕೇಸು FIR ಅಂತ ಏನೂ ಮಾಡಕ್ಕೆ ಹೋಗಬೇಡಿ. ಅಲ್ಲಿ ರಿಸಾರ್ಟ್ ಏನು ಮಾಡ್ತಿಲ್ಲ, ಆ ಪ್ಲಾನ್ ಎಲ್ಲ ಡ್ರಾಪ್ ಮಾಡಿದೀವಿ. ಆ ಜಾಗದಲ್ಲಿ ಅಂಥದ್ದೇನು ಆಗದಿರೋ ಥರ ನಾವು ನೋಡ್ಕೋತೀವಿ. ಸರಿ ಸರಿ, ಅಲ್ಲಿ ಕೇಸ್ ಫೈಲ್ ಏನು ಮಾಡ್ತಿಲ್ಲ ಅಲ್ವಾ? ಓಕೆ ಓಕೆ, ಥ್ಯಾಂಕ್ ಯು.
ಆಯ್ತಾ ಎಲ್ಲ ನೀವು ಅನ್ಕೊಂಡು ಹಾಗೆ ಆಯ್ತಾ? ನಡೀಲಿ ನಡೀಲಿ, ಶತ್ರುಗಳು ಎಲ್ಲೂ ಇಲ್ಲ, ನನ್ನ ಕಣ್ಣು ಮುಂದೆನೇ ಇದ್ದಾರೆ. ನೋಡ್ತಾ ಇರಿ ಇದನ್ನೆಲ್ಲ ಮೀರಿ ನಾನು ಹೇಗೆ ಬೆಳಿತೀನಿ ಅಂತ. ತುಳಸಿಯವರೇ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ವಾತಾವರಣ ಸ್ವಲ್ಪ ತಿಳಿಯಾಗಲಿ. ಈಗಲೇ ಅವನ್ನ ಯಾರು ಮಾತಾಡ್ಸೋದು ಬೇಡ. ಅಮ್ಮ, ಅವನು ಚಿಕ್ಕದ್ರಿಂದನೂ ಹೀಗೆ ನೇರವಾಗಿ ಹೇಳಿದ್ರೆ ಏನೂ ಕೇಳಲ್ಲ, ಹೀಗೆ ಹೇಳಿದ್ರೇ ಕೇಳೋದು. ಸರಿ ಹೋಗ್ತಾನೆ ಬಿಡಿ. ಏನ ಏನು ಮಾತಾಡ್ತಿದ್ಯಾ? ನಮ್ಮ ಮನೆಯವ್ರು ಯಾರು ಬದುಕಿರಲ್ಲ ಅಂದರೆ ಏನರ್ಥ? ಹೇಳೋ, ಯಾವ ಸಂಚು ಮಾಡ್ತಿದ್ಯಾ? ನಮ್ಮ ಮನೆಯವ್ರಿಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಈಗಲೇ ನಿನ್ನನ್ನು ಕೊಂದು ಬಿಡ್ತೀನಿ. ಇಷ್ಟೊಂದು ಆವೇಶ ಒಳ್ಳೇದಲ್ಲ ರೀ. ನೀವು ನನ್ನನ್ನು ಕೊಂದು ಮಾತ್ರಕ್ಕೆ ನಿಮ್ಮ ಮನೆಯವರೆಲ್ಲರೂ ಸೇಫ್ ಆಗಿರ್ತಾರೆ ಅಂತ ನೀವದು ಹೇಗೆ ಅನ್ಕೊಂಡ್ರಿ? ಈಗಲೂ ನಾನಿಲ್ಲೇ ನಿಮ್ಮ ಕಣ್ಮುಂದೆನೇ ಇದ್ದೀನಿ. ಆದರೆ ಅಲ್ಲಿ ನಿಮ್ಮ ಮನೆಯವ್ರಿಗೆ ತೊಂದರೆ ಆಗ್ತಿಲ್ಲ ಅಂತ ಹೇಗೆ ಅನ್ಕೋತೀರಾ? ಸರಿ ಬಿಡಿ, ಯಾವುದಕ್ಕೂ ಒಂದ್ಸರಿ ಮನೆಗೆ ಫೋನ್ ಮಾಡಿಬಿಡಿ. ಯಾರಿಗೆ ಮಾಡ್ತೀರಾ? ಒಂದು ಅತ್ತಿಗೆನಂತೂ ನೀವು ಕಳ್ಕೊಂಡಿದ್ದೀರಾ, ಇನ್ನೊಂದು ಅತ್ತಿಗೆ ಮೇಲೆ ಜೀವನೇ ಇಟ್ಕೊಂಡಿದ್ದೀರಾ. ಆ ಅತ್ತಿಗೆ ಜೀವಕ್ಕೇನಾದರೂ ತೊಂದರೆ ಆಗಿದೆಯಾ ಅಂತ ಒಂದ್ಸರಿ ಕೇಳ್ಬಿಡಿ. ಅದಕ್ಕೆ ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ ಮಹೇಶ್ ಅವರೇ. ಯಾಕೆ, ಏನಾಯ್ತು? ಅದಕ್ಕೆ ನೀವು ಆರಾಮಾಗಿದ್ದೀರಾ ತಾನೇ? ಏನೂ ತೊಂದರೆ ಆಗಿಲ್ಲ ಅಲ್ವಾ? ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಅದು ನಾನು ಮನೆಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ, ನೀವು ಹುಷಾರಾಗಿರಿ. ನೀವು ಒಂದೊಂದ್ಸಲ ಏನು ಮಾತಾಡ್ತಿರೋ ಗೊತ್ತೇ ಆಗಲ್ಲ. ಸರಿ, ನೀವು ಮನೆಗೆ ಬನ್ನಿ, ಮಾತಾಡೋಣ. ನೀವೇನು ಯೋಚನೆ ಮಾಡಬೇಡಿ, ನಾನು ಆರಾಮಾಗಿದ್ದೀನಿ. ಅದಕ್ಕೆ ಏನಾಯ್ತು? ಹಲೋ, ಮಾತಾಡಿ. ಅದಕ್ಕೆ ಅದು ಮಹೇಶ್ ಅವರೇ, ಯಾರೋ ಪಾಟು ಸರಿಯಾಗಿ ಇಟ್ಟಿರಲಿಲ್ಲ ಅನ್ಸುತ್ತೆ. ನಾನು ಒಂದು ಹೆಜ್ಜೆ ಈಗ ಮುಂದೆ ಬಂದಿರಲಿಲ್ಲ ಅಂದರೆ ಆ ಪಾಟ್ ನನ್ನ ತಲೆ ಮೇಲೆ ಬಿದ್ದಿರ್ತಿತ್ತು. ಸದ್ಯ ದೇವ್ರ ದಯದಿಂದ ಏನೂ ಆಗಲಿಲ್ಲ. ಸರಿ ಮಹೇಶ್ ಅವರೇ, ನೀವು ಮನೆಗೆ ಬನ್ನಿ, ಮಾತಾಡೋಣ. ಜಸ್ಟ್ ಮಿಸ್ ಅಲ್ವಾ? ಮಾವ, ಖಾತೆ ಇನ್ನೂ ಬರ್ಲಿಲ್ವಾ?
ಅಯ್ಯೋ ಯಾಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ. ಏನ್ ಹೀಗೆ ಹೇಳ್ತಿದ್ರ ಮಾವ? ಅಲ್ಲಿ ಏರ್ಪೋರ್ಟ್ ರೋಡಲ್ಲಿ ಸೈಟ್ಗಳೆಲ್ಲ ಆಫರಲ್ಲಿ ಸಿಗ್ತಿದ್ದಾವೆ. ನಾವು ಈ ಟೈಮಲ್ಲಿ ತಾನೇ ತಗೊಳ್ಬೇಕು. ನಮ್ಮ ಖಾತೆ ಒಂದು ನಮ್ಮ ಕೈಗೆ ಬಂದ್ಬಿಟ್ರೆ ಆಮೇಲೆ ಲೋನ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಲೋನ್ ತಗೊಳ್ಳೋದು, ಸೈಟ್ ತಗೊಳ್ಳೋದು. ಬರೀ ಇದೇ ಮಾತಾಗೋಯ್ತು. ನಾವ್ ಹೀಗೆ ಮಾತಾಡ್ಕೊಂಡು ಕಾಲ ಕಳೀತಿದ್ರೆ ಅಲ್ಲಿ ಸೈಟ್ಗಳ ರೇಟ್ ಎಲ್ಲ ಆಕಾಶಕ್ಕೆ ಈ ಅರ್ಧಂಬರ್ಧ ಮಳೆ ಬಂದ್ಬಿಟ್ರೆ ಹೀಗೆ ಕಾಣೋ ಧಗೆ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಮನ್ನು ನೋಡಿದ್ರೆ ಏನೋ ಅನುಮಾನ ಬರ್ತಾ ಇದೆ. ಅನುಮಾನ? ನಮ್ಮನ್ನು ನೋಡಿದ್ರೆ ಅನುಮಾನ ಬರೋ ಹಾಗಿದೀವಾ? ನೋಡಿ, ಮೂಕ ಹಸುಗಳು, ಮೂಕ ಪ್ರಾಣಿಗಳು ನಾವು. ಅದಕ್ಕೆ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದೆ. ನೀವು ಹಸುಗಳ ಥರ ಕಾಣ್ತಿಲ್ಲಪ್ಪ, ಹಸು ಮುಖವಾಡ ಹಾಕ್ಕೊಂಡಿರೋ ನರಿಗಳ ಥರ ಕಾಣ್ತಾ ಇದ್ದೀರಿ. ಏನ್ ಮಾತು ಅಂತ ಮಾತಾಡ್ತಿರೋ ದತ್ತ ಅವರೇ? ಆಗ್ಲಿ, ಈಗ ನನ್ನಿಂದ ಏನು ಸೇವೆ ಆಗ್ಬೇಕು ಹೇಳಿ ಮಹಾಪ್ರಭುಗಳೇ. ಫ್ರಿಡ್ಜಲ್ಲಿ ನಿಂಬೆ ಹಣ್ಣು ಪಾನಕ ಮಾಡಿಟ್ಟಿದ್ದಾರೆ. ನಮ್ಮಿಬ್ಬರಿಗೂ ಒಂದೊಂದು ಲೋಟ ಪಾನಕ ತಗೊಂಡು ಆಗಬಹುದು. ಈಗ ಹೋಗಿ ಹಾಗೆ ಬರುವೆ. ಅಂದಾಗೆ ದತ್ತಣ್ಣ, ನನಗೆ ಈ ತಿಂಗಳು ಪೆನ್ಷನ್ನೇ ಬರಲಿಲ್ಲ ಕಣ. ಅದು ಏನು ಅಂತ ಗೊತ್ತಾಗ್ತಿಲ್ಲ. ಬ್ಯಾಂಕಿಗೆ ಹೋಗಿ ಒಂದ್ಸಲ ವಿಚಾರ ಮಾಡ್ಕೊಂಡು ಬರಬೇಕು. ಹೌದಾ? ಹ್ಞೂ. ನೀನು ಎಲ್ಲೋ ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣುತ್ತೆ ಕಣೋ. ಬಿಡ, 70 ವರ್ಷ ಆದಮೇಲೆ ಒಂದೊಂದ್ಸಲ ಹೀಗಾಗತ್ತೆ ಬಿಡು. ಯಾಕೆ ಹಾಗೆ? 70 ವರ್ಷ ಆದಮೇಲೆ ಪೆನ್ಷನ್ ಕೊಡೋದು ಕಷ್ಟ ಆಗುತ್ತಾ ಅವ್ರಿಗೆ? ಕಷ್ಟ ಅಂತಲ್ಲ ಕಣೋ, 70 ವರ್ಷ ಆದಮೇಲೆ ನಾವು ಇನ್ನೂ ಬದುಕಿದ್ದೀವೋ ಇಲ್ವೋ ಅಂತ ಸರ್ಕಾರಕ್ಕೆ ಅನುಮಾನ ಬಂದ್ಬಿಡುತ್ತೆ. ಅಯ್ಯೋ, ಹಾಗಾದ್ರೆ ನಾ ಏನು ಮಾಡ್ಬೇಕೀಗ? ಸಿಂಪಲ್ ಕಣೋ, ನೀನು ಇನ್ನೂ ಬದುಕಿದ್ದೀಯಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಮಾಡಿಸಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ತಗೊಂಡು ಹೋಗಿ ರಿಜಿಸ್ಟರ್ ಮಾಡಿಸು. 6 ತಿಂಗಳಿಗೆ ಈ ಥರದ್ದು ಕೊಡ್ತಾ ಬಾ, ನಿನ್ನ ಪೆನ್ಷನ್ ಯಾವತ್ತೂ ನಿಲ್ಲೋಲ್ಲ. ಏನು, ನಾನು ಬದುಕಿದ್ದೀನಿ ಅಂತ ಸರ್ಟಿಫಿಕೇಟ್ ತೊಗೊಂಡೋಗಿ ಡಿಪಾರ್ಟ್ಮೆಂಟಿಗೆ ಕೊಡಬೇಕಾ? ಹೌದು ಕಣೋ, ಇಲ್ಲ ಅಂತಂದರೆ ನಾವು ಬದುಕೇ ಇಲ್ವೇನೋ ಅಂತನ್ನೋ ಅನುಮಾನ ಸರ್ಕಾರಕ್ಕೆ ಬರುತ್ತೆ, ನಮ್ಮ ಪೆನ್ಷನ್ನು ನಿಂತು ಹೋಗುತ್ತೆ. ಎಲೆಕ್ಷನ್ ಟೈಮಲ್ಲಿ ವೋಟ್ಗೋಸ್ಕರ ಸತ್ತಿರೋರನ್ನ ಬದುಕಿಸ್ತಾರೆ, ಪೆನ್ಷನ್ ಕೊಡೋ ಟೈಮಲ್ಲಿ ಬದುಕಿರೋರ್ನೂ ಸಾಯಿಸ್ತಾರೆ. ಇಂಥ ಒಂದು ಸಿಸ್ಟಮಲ್ಲಿ ನಾವು ಹೋರಾಡಿ ನಮ್ಮ ಪೆನ್ಷನ್ನ ತಗೋಬೇಕು. ಕುಡಿ ಪಾನಕ ಕುಡಿ. ಅಯ್ಯೋ, ಯಾಕ್ರಿ? ಯಾಕಿಷ್ಟು ಬೆವರ್ತಿದ್ದೀರಾ? ಸುಮ್ಮನೆ ಆಗ್ಬಿಟ್ರಲ್ಲ. ಹೊರಡಿ, ಮನೆಗೆ ಹೋಗಿ ಮನೆಯವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡಿ. ಆದರೆ ನೀವು ಹೋಗೋಷ್ಟರಲ್ಲಿ ಯಾರ್ಯಾರು ಬದುಕಿರ್ತಾರೆ, ಯಾರು ಬದುಕಿರಲ್ಲ ಅನ್ನೋದೇ ಗೊತ್ತಾಗಲ್ವಲ್ಲ. ಆಯ್ತು ಬಿಡಿ, ನಿಮ್ಮ ಮೊದಲನೇ ಅದಕ್ಕೆ ಜೀವ ತೆಗೆದಿದ್ದು ನಾನೇ ಅಂತ ಹೇಳೋಕೆ ಮನೆಗೆ ಹೋಗ್ತೀರಾ. ಅಷ್ಟರಲ್ಲಿ ನಿಮ್ಮ 2ನೇ ಅದಕ್ಕೆ ಜೀವ ಹೋಗಿರತ್ತೆ. ಅದಕ್ಕೂ ನಾನೇ ಕಾರಣ ಅನ್ನೋ ಸತ್ಯ ನಿಮಗೆ ಗೊತ್ತಾಗುತ್ತೆ. ಆ ವಿಷಯನ ನಿಮ್ಮ ಅಣ್ಣನ ಹತ್ರ ಹೇಳ್ತೀರಾ. ಸರಿ, ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಈಗಲೇ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ನೋಡಿ. ಪಾಪ, ಆ ವಿಷಯ ಕೇಳೋಕೆ ಅವ್ರು ಬದುಕಿರ್ಬೇಕಲ್ಲ. ಏಯ್, ಏನು ಮಾತಾಡ್ತಿದ್ಯಾ ನೀನು? ಮಣ್ಣಂಗೆ ಏನಾದರೂ ಆದರೆ ನಿನ್ನ ಜೀವಂತ ಉಳಿಸಲ್ಲ. ಆ ಮಾತೆಲ್ಲ ಬಿಟ್ಬಿಡಿ. ಮೊದಲು ನಿಮ್ಮ ಅಣ್ಣನ ಜೀವಕ್ಕೆ ಏನಾಗಿದೆ ಅಂತ ನೋಡಿ. ಅವ್ರ ಜೀವಂತವಾಗಿದ್ರೆ ಫೋನಲ್ಲಿ ಮಾತಾಡಿ, ಇಲ್ಲ ಅಂದರೆ ಹಲೋ ಅಣ್ಣ, ಎಲ್ಲಿದೆಯಾ? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಹೇಗಿದೆಯಾ ಮಹೇಶ,
ಯಾಕೆ ಟೆನ್ಷನ್ ಆಗಿದೆಯಾ? ನನಗೇನು ಆಗಿಲ್ಲ. ಗಾಡಿ ಓಡಿಸ್ತಾ ಇದ್ದೆ, ಫೋನ್ ಬಂದಿದ್ದು ಗೊತ್ತಾಗಿಲ್ಲ. ಯಾಕೆ ಏನಾಯ್ತು? ಅಣ್ಣ ನೀನು ಎಲ್ಲೂ ಹೋಗ್ತಿದ್ಯಾ? ವಾಪಸ್ ಮನೆಗೆ ಹೊರಟೋಗು. ಯಾಕೋ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಆಚೆ ಬಂದಿದ್ದೆ. ಮನೆಗೆ ಯಾಕೆ ಹೋಗ್ಬೇಕು? ಅಲ್ಲ ಅಣ್ಣ, ಬಿಸಿಲು ಜಾಸ್ತಿ ಇದೆ. ಇಂಥ ಬಿಸಿಲಲ್ಲಿ ಆಚೆ ಯಾಕೆ ಬಂದಿದ್ಯಾ? ಮನೆಗೆ ಹೋಗು. ಅಷ್ಟೇನಾ? ಇಂಥ ಬಿಸಿಲು ಬೆಂಕಿನೆಲ್ಲ ಎಷ್ಟು ನೋಡಿದ್ದೀನಿ. ಇದ್ಯಾವುದೂ ನಿನ್ನ ಅಣ್ಣಂಗೆ ತಟ್ಟಲ್ಲ. ನಿನ್ನ ಕಾಳಜಿ, ತುಳಸಿಯವ್ರ ಪ್ರೀತಿ ಇವೆಲ್ಲ ನನಗೆ ರಕ್ಷಾ ಕವಚ ಇದ್ದ ಹಾಗೆ. ಏನೂ ಆಗಲ್ಲ. ಸ್ವಲ್ಪ ಮುಗಿಸ್ಕೊಡ್ಕ. ಏಯ್ ಅಣ್ಣ 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 ಎಲ್ಲಿದೆಯಾ ಅಣ್ಣ? ಏನಾಯ್ತಣ್ಣ? ಅಣ್ಣ ಯಾರೋ ಕಾರೋನು ಇವಾಗ ಗೊತ್ತಿಲ್ಲ, ಕುಡ್ದಿದ್ದ ಅನ್ಸುತ್ತೆ. ಹಿದ್ದಕ್ಕಿದ್ದಾಗೆ ಮೈ ಮೇಲೆ ಬಂದ್ಬಿಟ್ಟ. 2 ಇಂಚು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಗುದ್ದು ಬಿಡ್ತಿದ್ದ. ಏನು ಜನಗಳು ಏನೋ, ನಿಂತಿದ್ದ ಗಾಡಿಗೆ ಗುದ್ದಕ್ಕೆ ಬರ್ತಾರೆ. ಸದ್ಯ ನಾನು ಎದ್ದು ಗಳಿಗೆ ಚೆನ್ನಾಗಿತ್ತು ಏನೋ. ಸದ್ಯ ಏನೂ ಆಗಿಲ್ಲ. ಇಲ್ಲಾಂದಿದ್ರೆ ಇವತ್ತು ನನ್ನ ಕತೆ ಮುಗಿದಿರೋದು. ಅಣ್ಣ ಏನು ಮಾತು ಅಂತ ಆಡ್ತೀಯ? ನಡಿ, ನೀನು ಮೊದಲು ಮನೆಗೆ ಹೋಗು. ಸಾರಿ ಕಣ, ಸಡನ್ನಾಗಿ ಆ ಕಾರ್ನವ್ರು ಬಂದಿದ್ದಕ್ಕೆ ಗಾಬರಿ ಆಗೋಯ್ತು. ಏನೇನೋ ಮಾತಾಡ್ಬಿಟ್ಟೆ. ನೀನು ತಲೆ ಕೆಡ್ಸ್ಕೊಬೇಡ. ರಸ್ತೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಅಣ್ಣ ಆದರೂ ನೀನು ಏನು ಆಗಲ್ಲ ಬಿಡು. ನೋಡು, ನಿನ್ನ ಹತ್ರ ಮಾತಾಡ್ತಾ ನಿಂತಿದ್ದಕ್ಕೆ ನನಗೆ ಆಗೋ ಅಪಾಯನೂ ತಪ್ಪೋಯ್ತು. ನಿನ್ನಂಥ ಪವರ್ಫುಲ್ ತಮ್ಮ ಇರಬೇಕಾದ್ರೆ ನನಗೇನೋ ಆಗುತ್ತೆ. ಸರಿ ಸರಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನೀನು ಆರಾಮಾಗಿರು, ಓಕೆ? ಕಾರ್ ನಿಮ್ಮ ಅಣ್ಣಂಗೆ ಗುದ್ದಿಲ್ಲ ತಾನೆ? ನೀವಿನ್ನೂ ಸತ್ಯ ಹೇಳಲಿಲ್ವಲ್ಲ, ಅದಕ್ಕೆ ಅವ್ರ ಜೀವ ಹೋಗಿಲ್ಲ. ಈಗಲೂ ಸತ್ಯ ಹೇಳಲೇಬೇಕು ಅಂದರೆ ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ. ನೀವು ಹೇಳೋ ಸತ್ಯನ ಕೇಳ್ಕೊಂಡಾದ್ರೂ ಅವ್ರ ಪ್ರಾಣ ಬಿಡಲಿ. ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡಿ. ಈ ಶಾರ್ವರಿ ಬಗ್ಗೆ ನೀವು ತಿಳ್ಕೊಂಡಿರೋದು ತುಂಬ ಕಮ್ಮಿ.